ಬೇಕಾಗಿಲ್ಲ ನಂಗಿದು. ಶಿವಾನಿ ಏನ್ ಮಾಡ್ತಾ ಇದ್ಯಾ? ಬೇಡ ಬೇಡ. ಏಯ್ ಯಾಕೆ ಯಾಕೆ ಹ ಶಿವಾನಿ? ಶಿವಾನಿ ಬೇಡ ನೋಡು, ನನ್ಗೆ ತುಂಬಾ ಭಯ ಆಗ್ತದೆ. ಬೆಟರ್ ನಾವಿಬ್ರು ದೂರ ಆಗ್ಬಿಡೋಣ. ಅಯ್ಯೋ ತ್ರಿಶೂಲ್, ನೋಡು ನಾನು ಅವತ್ತು ಮಾಡಿದ ತಪ್ಪು ನನಗೆ ಇವಾಗೆಲ್ಲ ಅರ್ಥ ಆಗ್ತಿದೆ. ಆ ಪರಮೇಶ್ವರ ನನ್ ಕಣ್ ತೆರೆಸಿದ್ದಾನೆ. ತ್ರಿಶೂಲ್ ತ್ರಿಶೂಲ್, ನಮ್ಮಿಬ್ರ ಪ್ರೀತಿ ತುಂಬಾ ಪವಿತ್ರವಾದದ್ದು. ನಾವಿಬ್ರು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ನಾನಿನ್ ನನ್ ಹೇಳ್ತಿರೋದ್ ನಿನ್ಗೆ ಅರ್ಥ ಆಗ್ತಿದ್ಯಾ? ಅವತ್ತಿನ ತರ ನೆನ್ಪಾಗ್ತಿದ್ಯಾ? ಅದು ಪ್ರಯತ್ನ ಪಡು ತ್ರಿಶೂಲ್, ನೆನಪು ಮಾಡ್ಕೋ. ಏನಾದ್ರೂ ಒಂದ್ ಅರ್ಥ ಆಗುತ್ತೆ. ನೆನಪು ಮಾಡ್ಕೋ ತ್ರಿಶೂಲ್. ತ್ರಿಶೂಲ್ ಅವತ್ತು ಸ್ವಲ್ಪ ತಪ್ಪಿರ್ತೀಯ. ಮೊದಲೇ ನನ್ ತಲೆ ಕೆಟ್ಟೋಗಿದೆ, ಇನ್ನು ಮಾತಾಡ್ ನನ್ ತಲೆ ಕೆಡಿಸ್ಬೇಡ. ಕ್ಷಮಿಸು ತ್ರಿಶೂಲ್, ನಿನ್ಗೆ ನಾನು ಹೇಳದ್ ಏನು ಅರ್ಥ ಆಗಲ್ಲ. ನಿನಗೆ ಅರ್ಥ ಮಾಡಿಸ್ಬೇಕು ಅಂತ ನನ್ ರೂಪ ಬದಲಾಯಿಸೋಣ ಅಂದ್ರೆ ಹಾಕಿದ ಶಾಪ ಬೇರೆ ಅಡ್ಡ ಬರ್ತಿದೆ. ಯಾರು ಶಾಪ? ಏನ್ ಹೇಳ್ತಾ ಇದ್ದೀನಿ ನೀನು? ಬಿಡು ಅದನ್ನ, ಮುಂದೊಂದ್ ದಿನ ನಿನಗೆ ಗೊತ್ತಾಗುತ್ತೆ. ಏಯ್ ಬಾಯಿಗೆ ಬಂದು ಮಾತಾಡ್ತಾಳೆ, ನನಗಂತ ಏನು ಅರ್ಥ ಆಗೋದಿಲ್ಲ. ಸಮಾಧಾನ ಮಾಡ್ಕೋ ತ್ರಿಶೂಲ್. ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಏನು ಇಲ್ಲ ಶಿವಾನಿ. ನಡಿ ಮೊದಲು ಲಾಯರ್ ಆಫೀಸ್ ಹೋಗೋಣ. ಡೈವರ್ಸ್ ಆದ್ರೆ ನನಗಷ್ಟೇ ಸಮಾಧಾನ. ಇಲ್ಲ, ನಾನ್ ಬರಲ್ಲ. ನಾನೇ ಯಾಕೆ ಬರ್ಲಿ? ನಿನಗ್ ಮಾತು ಕೊಟ್ಟಿದ್ಯಾ ನೀನು, ಅದನ್ನ ಈಡೇರಿಸ್ಬೇಕು ಅಷ್ಟೇ. ತ್ರಿಶೂಲ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ನನ್ ಪ್ರೀತಿನ ನಿನ್ಗೆ ಅರ್ಥ ಮಾಡ್ಸೋದಕ್ಕೆ ಒತ್ತಾಡ್ತಾ ಇದ್ದೀನಿ. ನಾನು ತುಡುಕಿ ಯಾವ ನಿರ್ಧಾರನೂ ತಗೋಬೇಡ. ನೀನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋ ತ್ರಿಶೂಲ್. ಶಿವಾನಿ, ಈ ಪ್ರಶ್ನೆನ ನಾನು ತುಂಬಾ ಸತಿ ಕೇಳ್ಕೊಂಡಿದ್ದೀನಿ. ಇವಾಗ ನಿನಗೆ ಕೇಳ್ತಾ ಇದ್ದೀನಿ, ಹೇಳು, ನಾನು ನಿನ್ನ ಪ್ರೀತಿಸ್ತಾನೆ ಇಲ್ಲ. ನಿನ್ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಹೇಗ್ ಸಾಧ್ಯ ನನಗೆ? ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ತ್ರಿಶೂಲ್. ಪ್ರೀತಿ ಇಲ್ಲ ಅಂದ್ರೆ ಪ್ರೀತಿ ಬರೋ ಹಾಗೆ ಮಾಡ್ಕೋ. ಒಟ್ಟಲ್ಲಿ ನೀನೇನ ಪ್ರೀತಿಸ್ಬೇಕು, ನನ್ ಜೊತೆ ಖುಷಿಯಾಗಿರ್ಬೇಕು. ಅದೇ ನನ್ನ ಆಸೆ, ನನ್ನ ಬಯಕೆ ಎಲ್ಲ. ನನ್ ಬಯಸದನ್ನ ಈಡೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಾ ತ್ರಿಶೂಲ್. ಕೊಟ್ಟ ಮಾತನ್ನ ತಪ್ಪೋನಲ್ಲ ಅಂತ ನಾನು ನಂಬಿದ್ದೀನಿ. ನನ್ನ ನಂಬಿಕೆನ ಸುಳ್ಳು ಮಾಡ್ಬೇಡ. ನೀನ್ ನನ್ನನ್ನ ಪ್ರೀತಿಸ್ಲೇಬೇಕು ತ್ರಿಶೂಲ್. ನಿನ್ಗೆ ಬೇರೆ ಆಯ್ಕೆಗಳಿಲ್ಲ. ಮಾತು ಕೊಟ್ಟಿದ್ಯಾ, ನೆನ್ಪಿರ್ಲಿ. ಮೊಮ್ಮಗನೇ, ಯಾರು ಮಾತಾಡಿದ್ದು? ಮೊಮ್ಮಗನೇ, ನಾನು. ಅಜ್ಜಿ, ನಿನ್ನ ವಯಸ್ಸಲ್ವಾ ಅಜ್ಜಿ? ಹೌದು ಕಣೋ, ನಾನೇ. ಅಜ್ಜಿ ನೀನಾ? ಎಲ್ಲಿದ್ಯಾ ಅಜ್ಜಿ? ನಾನೇ ಕಣೋ, ನಿನ್ ಕೈ ಹಿಡಿದಿರೋದು ನಾನೇ. ಅಜ್ಜಿ, ಯಾಕೋ ಭಯ ಬೀಳ್ತಾ ಇದ್ಯಾ? ನಿನಗೋಸ್ಕರ ಬಂದಿದ್ದೀನಿ ಕಣೋ, ಹತ್ರ ಬಾರೋ. ಯಾಕೋ ನನ್ನ ನೋಡಕ್ ಬರ್ಲಿಲ್ಲ? ನಿನ್ ನೋವೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಬರ್ಲಿಲ್ಲ ಅಲ್ವಾ ನೀನು? ನೀನ್ ಬರ್ಲಿಲ್ಲ, ಅದಕ್ಕೆ ನಾನೇ ಹೊರಗ್ ಬಂದೆ. ನೀನು ಇನ್ನು ನಮ್ಗೆ ಬಂದಿಲ್ವೇನೋ? ನಿನಗೋಸ್ಕರ ನಾನು ಮತ್ತೆ ಹುಟ್ಟಿದ್ದೀನಿ. ನಾನೇ ಕಣೋ, ನಿನ್ನ ಅಜ್ಜಿ. ಅಜ್ಜಿ, ಸಾರಿ ಅಜ್ಜಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಸಾರಿ.
ಗುಡ್ ನೈಟ್. ಏನ್ ಮಾಡ್ತಿದ್ಯಾ ನೀನು? ಮಲ್ಕೋತಾ ಇದ್ದೀನಿ. ನಿನ್ಗೇನ್ ಕಾಣಿಸ್ತದೆ? ನಾನ್ ಕೇಳ್ತಾ ಇರೋದು ಕೆಳಗೆ ಯಾಕೆ ಮಲಗ್ತಾ ಇದ್ಯಾ ಅಂತ. ಇದೊಳ್ಳೆ ಕಥೆ ಆಯ್ತಲ್ಲ. ನಾನು ಯಾವಾಗ್ಲೂ ಇಲ್ಲೇ ತಾನು ಮಲ್ಗೋದು. ಓಹೋ, ಕೊಟ್ಟಿರೋ ಮಾತು ಇಷ್ಟು ಬೇಗ ಮರ್ತು ಹೋಯ್ತಾ? ಯಾವ ಮಾತು? ನನ್ನ ಬೈಕೇನ ಈಡೇರಿಸ್ತೀನಿ ಅಂತ ನೀನ್ ಹೇಳಿದ್ದೆ. ಇದೇನಾ ನೀನ್ ಮಾಡ್ತಾ ಇರೋದು? ಅಲ್ಲ, ಆ ಬೈಕಿಗೂ ನಾನಿಲ್ಲಿ ಮಲ್ಕೊಳ್ಳೋದಕ್ಕೂ ಏನ್ ಸಂಬಂಧ ಅರ್ಥ ಆಗ್ತಾ ಇಲ್ಲ. ಮಾತ್ ಕೊಟ್ಮೇಲೆ ಅದನ್ನ ಉಳಿಸ್ಕೋಬೇಕು ತಾನೆ? ಹೌದು. ಉಳಿಸ್ಕೋಬೇಕು ಅಂದ್ರೆ ನೀನು ನನ್ ಗಂಡನಾಗ್ಬೇಕು ತಾನೆ? ಹೌದು. ಗಂಡ ಆದೋನು ಹೆಂಡತಿ ಪಕ್ಕ ಮಲ್ಕೋಬೇಕು ತಾನೆ? ಅದೆಲ್ಲ ಆಗಲ್ಲ. ಏನೇನ್ ಹೇಳ್ತಾ ಇದೀನಿ ನೀನು? ಕೊಟ್ಟು ಮಾತು ಉಳಿಸ್ಕೋತೀನಿ, ಆದ್ರೆ ಗಂಡನಾಗಲ್ಲ ಅಂದ್ರೆ ಹೇಗಾಗತ್ತೆ ಹೇಳು? ನಿನ್ ಹೊಸ ರೂಲ್ಸ್ ಎಲ್ಲ ಮಾಡಬೇಡ. ನಾನು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ. ಒಪ್ತೀಯೋ ಬಿಡ್ತೀಯೋ, ಮಾತು ಉಳಿಸ್ಕೊಳ್ಳೋದು ನಿನ್ ಕರ್ತವ್ಯ ತ್ರಿಶೂಲ್. ಉಳಿಸ್ಕೋತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಏನೋ ನಿನಗ್ ಬಿಟ್ಟಿದ್ದು. ಏನಪ್ಪ ಇದು? ನನ್ನ ಎಂಥ ಪರಿಸ್ಥಿತಿ ಸಿಕ್ಕಾಕಿಸ್ತೆ. ಇವಳ ಮೇಲೆ ಪ್ರೀತಿ ಇಲ್ಲ, ಏನಿಲ್ಲ. ಗಂಡ ಅಂತ ಪಕ್ಕದಲ್ಲಿ ಮಲ್ಕೋಬೇಕಂತೆ. ಒಳ್ಳೆ ಮುಳ್ಳಿನ ಪಕ್ಕದಲ್ಲಿ ಮಲ್ಕೊಂಡಂಗ ಅನ್ಸುತ್ತೆ. ಶಂಸು ತ್ರಿಶೂಲ್, ಚಳಿ ಆಗ್ತಿತ್ತು. ಸ್ವಲ್ಪ ಬೆಡ್ಶೀಟ್ ಬೇಕಿತ್ತು. ಸ್ವಲ್ಪ ಯಾಕೆ? ಪೂರ್ತಿ ತಗೊಳಮ್ಮ. ತಗೋ, ಎಲ್ಲ ನಿನ್ನೆ ಹೋಗ. ಮತ್ ನಿನಗೆ ಇಲ್ಲಿ ಎಷ್ಟು ದೂರ ಹೋಗೋಕೆ ಪ್ರಯತ್ನ ಪಟ್ಟರು ನನ್ನ ಪ್ರೀತಿನ ನಾನು ಬಿಟ್ಕೊಡಲ್ಲ. ನಿನ್ನ ಮನಸ್ಸಿಂದ ಮಾಯಾಂಗನೆ ಆಡಿಸಿರೋ ಪ್ರೀತಿನ ನಾನು ಮತ್ತೆ ಹುಟ್ಟೋ ಹಾಗೆ ಮಾಡೇ ಮಾಡ್ತೀನಿ. ಐಮ್ ಸಾರಿ ಅಜ್ಜಿ, ಐಮ್ ರಿಯಲಿ ಸಾರಿ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು ಅಜ್ಜಿ. ನನ್ಗೆ ಅಂತ ಯಾರೂ ಇಲ್ಲ. ನನ್ ಸಹಾಯಕ್ಕೆ ಅಂತ ಬಂದಿದ್ದ ಮಾಯಂಗರೆ ಕೂಡ ಸತ್ತೋದ್ಲು ಅಜ್ಜಿ. ಅಳಬೇಡ ಮಗನೆ, ನಿನಗೆ ಯಾರು ಇಲ್ಲ ಅನ್ನೋದಕ್ಕೆ ನಾನು ಮತ್ತೆ ಹುಟ್ಟಿ ಬಂದಿರೋದು. ನಿನಗೆ ನಾನಿದ್ದೀನಿ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನ್ ಬರಕ್ ಬಂದಿದ್ಯಾ, ದೊಡ್ಡ ರೂಪದಲ್ಲಿ ಆದ್ರೂ ಬರತ್ತಾನೆ. ಮಗು ರೂಪದಲ್ಲಿ ಏನ್ ಮಾಡಕ್ ಸಾಧ್ಯ? ನಾನು ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ನೀನಿದೆಯಲ್ಲ. ಅಜ್ಜಿ, ನನ್ನಿಂದ ಏನು ಆಗಲ್ಲ. ನಾನ್ ಸೋತಿದ್ದೀನಿ ಅಜ್ಜಿ. ಸೋತವರಲ್ಲೇ ಹೆಚ್ಚು ಗೆಲ್ಲೋ ಛಲ ಇರೋದು. ಗಾಯಗೊಂಡಿರೋ ನಿನ್ನ ಮತ್ತೆ ಮತ್ತೆ ಕೆಡುತ್ತಾ ಇದ್ದಾರೆ. ನೀನೇನು ಅನ್ನೋದನ್ನ ಸಾಬೀತು ಮಾಡ್ಕೊಳ್ಳೋ ಸಮಯ ಬಂದಿದೆ ತ್ರಿವಿಕ್ರಮ. ಅಜ್ಜಿ, ನೀನ್ ಹೇಳ್ದಷ್ಟು ಸುಲಭ ಅಲ್ಲ ಅಜ್ಜಿ. ನಾನು ಕೊಟ್ಟ ಶಕ್ತಿನ ಬಳಸು, ಎಲ್ಲ ಸುಲಭವಾಗುತ್ತೆ. ಅಜ್ಜಿ, ನೀ ನನ್ನ ಶಕ್ತಿ ತುಂಬಿದೆ ನಿಜ. ಆದ್ರೆ ಯಾವ ಶಕ್ತಿ, ಅದನ್ನ ಹೇಗ್ ಬಳಸಿದ್ರು ನಂಗೊಂದು ಗೊತ್ತಿಲ್ಲ. ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿ ಕಿತ್ತಿರೋ ಹಾವು ತರ ಆಗಿದ್ದೀನಿ. ಇಡೀ ಪ್ರಪಂಚದಲ್ಲೇ ಉತ್ಕೃಷ್ಟವಾದ ಶಕ್ತಿ ನಿನ್ನಲ್ಲಿರೋದು. ಅದನ್ನ ನೀನು ಸಕ್ರಿಯಗೊಳಿಸಿಕೊಂಡ್ರೆ ನಿನ್ನನ್ನ ಯಾರು ತಡೆಯೋಕೆ ಆಗಲ್ಲ. ಅಜ್ಜಿ, ಆ ಶಕ್ತಿನ ಹೇಗೆ ಆಕ್ಟಿವೇಟ್ ಮಾಡೋದು, ಹೇಗ್ ಬಳಸೋದು ಹೇಳೋ ಅಜ್ಜಿ. ನಾನು ಬಂದಿರೋದೇ ಅದಕ್ಕೆ. ಆತಂಕ ಬೇಡ ಅಜ್ಜಿ. ನಾನು ಏನ್ ಮಾಡ್ಬೇಕು ಇವಾಗ? ಹತ್ತಿರ ಬಾ. ಸರಿ ಅಜ್ಜಿ, ಆ ಕೆಲಸನ ಇವಾಗಲೇ ಮಾಡ್ತೀನಿ. ಅಜ್ಜಿ ಹೇಳಿರೋ ಜಾಗ ಇದೆ ಅನ್ಸುತ್ತೆ. ನನ್ನಲ್ಲಿರೋ ಶಕ್ತಿ ಸಕ್ರಿಯಗೊಳಿಸೋ ಸಮಯ ಬಂದಿದೆ. ಅಜ್ಜಿ ಹೇಳ್ದಾಗ ಮಾಡಿದ್ರೆ
ಆ ಪಂಚಭೂತಗಳ ಶಕ್ತಿ ನನ್ನೊಳಗೆ ಬಂದು ಸೇರ್ಕೊಳ್ಳುತ್ತೆ. ಆಮೇಲೆ ನಾನು ಬಯಸಿದ್ದನ್ನೆಲ್ಲ ಪಡಿಬೋದು, ನನ್ನ ಶತ್ರುಗಳನ್ನ ನಾಶ ಮಾಡ್ಬೋದು. ಈ ಆಕಾಶ, ಈ ಭೂಮಿ, ಬೆಂಕಿ, ಗಾಳಿ ಎಲ್ಲ ನನ್ನ ವಶ ಆಗ್ಬೇಕು. ಓಂ ಭೀಂ ಕ್ಲೀಂ ಜಲಪತಿಯೇ ನಮಃ. ಗುಡ್ ಮಾರ್ನಿಂಗ್ ಸ್ಲೀಪಿಂಗ್ ಬ್ಯೂಟಿ. ಏನ್ ಹಾಗೆ ನೋಡ್ತಾ ಇದ್ಯಾ? ತ್ರಿಶೂಲ್, ನೀನು ಏನಾಯ್ತು ಶಿವಾನಿ? ನಂಬಕ್ಕೆ ಆಗ್ತಾ ಇಲ್ವಾ? ನಿಜನ ಸುಳ್ಳ ಅಂತ ಯೋಚನೆ ಮಾಡ್ತಾ ಇದೀಯಾ? ಅನುಮಾನನೇ ಬೇಡ, ಖಂಡಿತ ಇದು ನಾನೇ. ನೀನೇ ಹೇಳಿದ್ದಿಲ್ಲ ನಿನ್ ಬೈಕೆ ಈಡೇರಿಸ್ಬೇಕು, ಅದಕ್ಕೆ ನಾನು ನಿನ್ ಗಂಡನ್ ತರ ಇರ್ಬೇಕು ಅಂತ. ನಾನು ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿದೆ, ಹೌ ಟು ಬಿಕಮ್ ಎ ಗುಡ್ ಹಸ್ಬೆಂಡ್ ಅಂತ. ಅದು ಇದೆಲ್ಲ ಬಂತು. ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಇದೆ, ಬೆಳಿಗ್ಗೆ ತಗೊಂಡೋಗಿ ಬೆಡ್ ಕಾಫಿ ಕೊಡ್ಬೇಕು ಅಂತ. ಅದಕ್ಕೆ ಕೊಡ್ತಾ ಇದೀನಿ, ತಗೋ. ಯಾಕೆ ನಗ್ತಾ ಇದೆಯಾ? ಇದು ನನ್ ತ್ರಿಶೂಲ್ ಅಂದ್ರೆ. ನನ್ ಮೇಲಿರೋ ಪ್ರೀತಿಯಿಂದ ಎಷ್ಟೆಲ್ಲ ಮಾಡ್ತಿದ್ಯಲ್ಲ ನೀನು. ಶಿವಾನಿ, ಇದು ಪ್ರೀತಿ ಅಲ್ಲ, ಪ್ರೀತಿ ಹುಟ್ಟತಾನೂ ಇಲ್ಲ. ನಾನು ಮಾತು ಕೊಟ್ಬಿಟ್ಟಿದ್ದೀನ, ನನ್ನ ಕರ್ಮ. ಅದಕ್ಕೆ ಈಗ ಆಡ್ತಿರೋ ಪರದಾಟ ಅಷ್ಟೇ ಇದು. ಇದೇ ಪರದಾಟನೇ ಪ್ರೀತಿಯ ಹೊಸ ಚಿಗುರು ಹೊಡೆಯೋ ಹಾಗೆ ಮಾಡುತ್ತೆ. ಆ ಪ್ರಯತ್ನ ನಂದು, ಫಲ ಆ ಪರಮೇಶ್ವರಂದು. ಸರಿ, ತಿಂಡಿ ರೆಡಿ ಆಗಿದೆ, ಬೇಗ ಫ್ರೆಶ್ ಅಪ್ ಆಗಿ ಕೆಳಗೆ ಬಂದ್ಬಿಡು. ಸದ್ಯಕ್ಕೆ ಅಲ್ಲಿ ತನಕ ಈ ಬೆಡ್ ಕಾಫಿ ಕುಡಿ. ಅಯ್ಯೋ ತ್ರಿಶೂಲ್, ದಯವಿಟ್ಟು ಕ್ಷಮಿಸ್ಬಿಡು, ನನಗ್ ನಿಜವಾಗ್ಲೂ ಗೊತ್ತೇ ಆಗ್ಲಿಲ್ಲ. ಏನ್ ಶಿವಾನಿ ನೀನು, ಒಂದ್ ಕಾಫಿ ಕಪ್ನ ಸರಿಯಾಗಿ ಹಿಡ್ಕೋಬಾರ್ದು ನಿಂಗೆ? ತ್ರಿಶೂಲ್, ನನ್ ಮೇಲೆ ಕೋಪ ಮಾಡ್ಕೊಂಡ್ ಬೈತಾ ಇದ್ಯಾ? ಮತ್ತೆ ನೀನ್ ಮಾಡಿರೋ ಕೆಲ್ಸಕ್ಕೆ ಬೈದ ಏನೇನ್ ಮುದ್ ಮಾಡ್ತಾರ? ನನ್ ಟೀ ಶರ್ಟ್ ಹಾಳಾಯ್ತು ಶಿವಾನಿ. ಓಹೋ, ಹಾಗ ಕೋಪ ಮಾಡ್ಕೋತ್ಯಾ? ಮಾಡ್ತೀನಿ, ತಾಳು. ಕ್ಷಮಿಸ್ಬಿಡು ತ್ರಿಶೂಲ್, ನನಗ್ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಒಂದ್ ಕೆಲ್ಸ ಮಾಡ್ತೀಯಾ? ನೀನ್ ಹೋಗ್ ಬೇಗ ಸ್ನಾನ ಮಾಡ್ಕೊಂಡ್ ಬಾ, ನಿನ್ ಟೀ ಶರ್ಟ್ ನಾನೇ ಹೋಗಿದ್ದೀನಿ. ಹಾ ಸರಿ, ಆಯ್ತು, ತಗೋ. ಆಮೇಲೆ ಕೊಡ್ತೀನಿ, ಇದು ತಗೋ. ಹೆಂಡತಿ ಮೇಲೆ ಕೋಪ ಮಾಡ್ಕೋತ್ಯಾ? ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಈಗ ತೋರಿಸ್ತೀನಿ. ಶಿವಾನಿ, ಶಿವಾನಿ, ಹೇಳು ತ್ರಿಶೂಲ್. ಬರಬೇಡ. ನೋಡಿಲೇ, ನೋಡ್ಬೇಡ. ಕೇಳಿಸ್ಕೊ. ನಾನು ಆಚೆ ಬರ್ತಾ ಇದ್ದೀನಿ, ಅದಕ್ಕೆ ನೀನು ಆ ಕಡೆ ತಿರ್ಕೊಂಡು ನಿಂತ್ಕೋ. ಆ ಕಡೆ ತಿರ್ಕೊಂಡ್ಯಾ? ಹಾ, ತಿರ್ಕೊಂಡಿದ್ದೀನಿ. ನಾನು ಬರ್ಬೋದಾ? ಬಾ ತ್ರಿಶೂಲ್. ಓಕೆ, ಬರ್ತಾ ಇದ್ದೀನಿ. ತಿರುಗಿದಾಳೆ. ಆ ಕಡೆ ನಿಂತಿರ್ಕೋ, ತಿರುಗ್ಬೇಡ ಶಿವಾನಿ. ಶಿವಾನಿ, ನನ್ನ ಬಟ್ಟೆಗಳೆಲ್ಲ ಇಲ್ಲಿ. ಓ, ಅದಾ? ತಿರುಗ್ಬೇಡ, ಆ ಕಡೆ ತಿರ್ಕೊಂಡು ಉತ್ತರ ಕೊಡು. ತ್ರಿಶೂಲ್, ಅದು ನಿನ್ ಬಟ್ಟೆಗಳನ್ನೆಲ್ಲ ನಾನು ಒಗ್ಯಕ್ ಹಾಕ್ಬಿಟ್ಟಿದ್ದೀನಿ. ಏನೋ ಎಲ್ಲ ಬಟ್ಟೆ ಒಗ್ಯಕ್ ಹಾಕ್ಬಿಟ್ಯಾ? ಯಾರನ್ನ ಕೇಳಿ ಒಗ್ಯಕ್ ಹಾಕ್ದೆ ನೀನು? ಯಾರನ್ನ ಕೇಳಿ ಹಾಕ್ದೆ? ನನಗ್ ಗೊತ್ತಾಗ್ಲಿಲ್ಲ ತ್ರಿಶೂಲ್, ಎಲ್ಲ ಹಾಕ್ಬಿಟ್ಟೆ. ತಪ್ಪ? ಇವಾಗ ನಾನೇನ್ ಹಾಕೊಳ್ಳಿ? ಆವಾಗ್ಲೇ ಹಾಕೊಂಡಿದ್ರ ಮೇಲೆ ಕಾಫಿ ಚೆಲ್ಬಿಟ್ಟೆ. ಇವಾಗ ಒಂದ್ ಬಟನ್ ಇಲ್ಲ, ಎಲ್ಲ ಒಗ್ಯಕ್ ಹಾಕ್ಬಿಟ್ಟಿದ್ಯಾ? ನಾನ್ ಏನ್ ಹಾಕೊಳ್ಳಿ? ನಾನ್ಸೆನ್ಸ್. ಇವಾಗೇನು ನಾನ್ ಹೀಗೆ ಇರ್ಬೇಕಾ? ನನ್ಗೇನ್ ಪರವಾಗಿಲ್ಲ. ಏನಂದೆ? ಏನಿಲ್ಲ. ಬಟ್ಟೆನೇ ಇಲ್ಲ, ನಾನು ಇವಾಗ ಏನ್ ಹಾಕೊಳ್ಳಿ? ತ್ರಿಶೂಲ್,
ನಂದು ಒಂದೇ ಒಂದ್ ಬಟ್ಟೆ ಇದೆ, ಅದನ್ನ ಹಾಕೋ. ಏನ್ ಹೇಳ್ತಾ ಇದ್ಯಾ? ನೋ ಚಾನ್ಸ್. ತ್ರಿಶೂಲ್, ಬಟ್ಟೆ ಬೇಕು ಅಂದ್ರೆ ಇರೋದು ಇದು ಒಂದೇ. ಬೇಕಿದ್ರೆ ಹಾಕೋ, ಇಲ್ಲಾಂದ್ರೆ ಬಿಡು. ತಗೋ. ಆ ಕಡೆ ತಿರ್ಕೊಂಡು ಕೊಡು. ನಾನ್ಸೆನ್ಸ್. ಏನ್ ಅನ್ಕೊಂಡ್ಬಿಡ್ತಾಳ ನನ್ನ. ಶಿವಾನಿ, ಏನಿದು? ಏನಿದು? ಇದು ನನಗೆ ಬೇಡ ಶಿವಾನಿ. ನಾನು ಇವಾಗ್ಲೇ ಆಚೆ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ನೀವು ಹೇಳಿದ ಮಾತು ಕೇಳೋದಿಲ್ಲ. ನಾನು ಅಪ್ಪನ ಬಟ್ಟೆ ಹಾಕೋತೀನಿ. ಬೇಕಾಗಿಲ್ಲ ನಂಗಿದು. ಶಿವಾನಿ, ಏನ್ ಮಾಡ್ತಾ ಇದ್ಯಾ? ಬೇಡ ಬೇಡ. ಯಾಕೆ ಯಾಕೆ? ಶಿವಾನಿ, ಶಿವಾನಿ ಬೇಡ. ನೋಡು, ನನ್ಗೆ ತುಂಬಾ ಭಯ ಆಗ್ತದೆ. ಶಿವಾನಿ, ಏನ್ ಮಾಡ್ತಾ ಇದೀಯ ನೀನು? ಕೈ ತೆಗಿ. ನೀನಿವಾಗ ಹೊರಗಡೆ ಹೋಗೋ ಹಾಗಿಲ್ಲ ತ್ರಿಶೂಲ್. ಯಾಕೆ? ನನ್ ಗಂಡ ಹೀಗೆಲ್ಲ ಹೊರಗಡೆ ಹೋಗೋದು ನನ್ಗಿಷ್ಟ ಇಲ್ಲ. ಮತ್ ಬಟ್ಟೆ ಎಲ್ಲಿದೆ? ನಾನ್ ಕೊಟ್ಟಿದ್ದನ್ನ ಹಾಕೋಬೇಕು ಅಷ್ಟೇ. ಆಗಲ್ಲ ತ್ರಿಶೂಲ್. ಶಿವಾನಿ ಶಿವಾನಿ ಶಿವಾನಿ, ಪ್ಲೀಸ್ ಪ್ಲೀಸ್, ಟವಲ್ ಮಾತ್ರ ಹೇಳಿಬೇಡ. ಮಾನ ಮರ್ಯಾದೆ ಆಸ್ತಿ ಪಾಸ್ತಿ ಅನ್ಕೊಂಡು ಬದುಕ್ತಾ ಇರೋರಲ್ಲಿ ನಂಬರ್ 1 ರ್ಯಾಂಕ್ ನಾನು. ಟವಲ್ ಮಾತ್ರ ಹೇಳಿಬೇಡ ಪ್ಲೀಸ್. ಮನೆ ಏನ್ ಮಾಡ್ತಾ ಇದ್ಯಾ? ಬೇಡ ಬೇಡ, ಕೈ ಎತ್ತು ಶಿವಾನಿ. ಬೇಡ ಬೇಡ ಅಂತ ಹೇಳಿ. ಈಗೇನು ಹಾಕೋತ್ಯೋ ಇಲ್ವೋ? ಒಂದೇ ಬಟ್ಟೆ ಇರೋದು, ಅದ್ ನಿನ್ಗೆ ಹಾಕೊಳಕ್ ಬೇಡವಾ? ನಾನ್ ಬೇರೆದ್ ಹಾಕೋತೀನಿ ತ್ರಿಶೂಲ್, ನೀನ್ ಅದನ್ನ ಹಾಕೋ. ಆಗೋದಿಲ್ಲ ಆಗೋದಿಲ್ಲ ಆಗೋದಿಲ್ಲ. ಹೌದಾ? ಶಿವಾನಿ, ಅವಾಗಿಂದ ಹೇಳ್ತಾ ಹಿಂಗ್ ಕೈ ತೆಗಿ ಅಂತ. ಏನ್ ಶಿವಾನಿ, ಕೈ ತೆಗಿ. ಬೇಡ, ಆಗ್ತಾರ ನನ್ಗೆ ಕಚ್ಕೊಡಿ ಆಗ್ತಾರೋ. ಶಿವಾನಿ ಪ್ಲೀಸ್, ಬೇಡ ಬೇಡ. ಆಯ್ತು, ಹಾಕೋತೀನಿ ಬಿಡು ಬಿಡು, ಹಾಕೋತೀನಿ. ಆಯ್ತು. ಮೊಮ್ಮಗನೇ, ನೀನು ಪೂಜೆ ಮಾಡುವಾಗ ಪಂಚಭೂತಗಳು ನಿನ್ನನ್ನ ಪರೀಕ್ಷೆ ಮಾಡುತ್ತೆ. ನೀನು ಧೃತಿಗೆಡದೆ ಈ ಪೂಜೆಯನ್ನ ಮಾಡ್ಬೇಕು. ಆಗ್ಲಿ ನಿನಗೆ ಪಂಚಭೂತಗಳ ಶಕ್ತಿ ನಿನ್ನೊಳಗೆ ಸೇರೋದಕ್ಕೆ ಸಾಧ್ಯವಾಗುವುದು. ಓಂ ಹ್ರೀಂ ಕ್ಲೀಂ ಸರ್ವಶಕ್ತಿ ಪ್ರದಾಯಕಾಯ ನಮಃ. ನನ್ನೊಳಗೇನು ಆಗ್ತಾ ಇದೆ. ಅಜ್ಜಿ ಹೇಳಿದಾಗೆ ಪೂಜೆನ ಮಾಡಿ ಮುಗಿಸಿದ್ದೀನಿ. ಶಕ್ತಿ ಸಕ್ರಿಯವಾಗಿದ್ಯಾ? ನನ್ನೊಳಗೆ ಶಕ್ತಿ ಇದೆಯಾ? ಶಕ್ತಿ ಕೆಲಸ ಮಾಡ್ತಾ ಇದೆ. ಶಕ್ತಿ ಬಂತು. ಯಾರನ್ನು ಬೇಕಾದರೂ ಎದುರಿಸೋ ಅಷ್ಟು ಶಕ್ತಿ ನನ್ನಲ್ಲಿದೆ. ತ್ರಿಶೂಲ್, ನನ್ನಿಂದ ಶಿವಾನಿನ ಕಿತ್ಕೊಂಡು ನನ್ನನ್ನು ಒಬ್ಬಂಟಿಯಾಗಿ ಮಾಡಿದೆ ಅಲ್ವಾ? ಎಲ್ಲ ನನ್ನ ಶತ್ರುಗಳೇ, ಪ್ರತಿಯೊಬ್ಬರನ್ನು ನಾಶ ಮಾಡ್ತೀನಿ.